ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಭಿಲಾಷ. ಇದು ಅಭಿರುಚಿ ಕನ್ನಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಈ ವಿಡಿಯೋ 1 ಅಥವಾ 2 ದಿನ ಪರ್ಟಿಕ್ಯುಲರ್ ಆಗಿ ಮಾಡಿರೋ ವಿಡಿಯೋ ಅಲ್ಲ. ಇದು 2-3 ದಿನ ಎಲ್ಲ ಸೇರಿ ರ್ಯಾಂಡಮ್ ಆಗಿ ಇರೋ ವಿಡಿಯೋನ ಎಲ್ಲನೂ ಜಾಯಿನ್ ಮಾಡಿ ಹಾಕಿದ್ದೀನಿ. ಪಾಪ್ಕಾರ್ನ್ ಮಾಡ್ಕೊಡ್ತೀನಿ. ನಾನು ರೀಸೆಂಟಾಗಿ ಒಬ್ಬಳೇ ಹಾಸ್ಪಿಟಲ್ಗೆ ಹೋಗಿದ್ದೆ. ಬ್ಲಡ್ ಸ್ಯಾಂಪಲ್ ಕೊಡಬೇಕಾಗಿತ್ತು. ಸೊ ಹಾಗಾಗಿ ಅವತ್ತೇ ಕೊಡಬೇಕು ಅಂತ ಹೇಳಿ ಹೋಗಿದ್ದೆ. ರಾಘು ಅವ್ರಿಗೆ ಆಫೀಸ್ ಇತ್ತು ಅಂತೇಳಿ ಅವ್ರು ಆಫೀಸ್ಗೆ ಹೋಗಿದ್ದರು. ಇನ್ನು ಅವತ್ತೇ ಕೊಡಬೇಕಾಗಿದ್ದರಿಂದ ನಾನೇ ಹೋಗಿ ಕೊಟ್ಬಿಟ್ಟು ಬಂದೆ. ಅದು ಕೊಟ್ಟಿದ್ದ ರಿಪೋರ್ಟ್ ಎಲ್ಲ ನಾನಲ್ಲಿ ಶೋ ಮಾಡ್ತಾ ಇದ್ದೀನಿ. ಇನ್ನು ಬರೋವಷ್ಟರಲ್ಲಿ ಟೈಮ್ ಆಗಿತ್ತು ಅಂತ ಹೇಳಿ ನನ್ನ ಜೊತೆನೇ ಸಂಚಿತ್ನೂ ಕೂಡ ಕರ್ಕೊಂಡು ಬಂದೆ. ಮಧ್ಯಾಹ್ನ ಸಂಚಿತ್ ನಾನು ಇಬ್ಬರೇ ಇರೋ ಕಾರಣದಿಂದ ನಾನು ಅಡುಗೆ ಮಾಡೋ ಪ್ಲ್ಯಾನೇ ಇಟ್ಕೊಂಡಿರಲಿಲ್ಲ. ರಾಘವ್ ಅವರು ಹೇಗಿದ್ರು ಸ್ವಲ್ಪ ಬೇಗ ಬರ್ತಾರೆ, 8 ಗಂಟೆ ಅಷ್ಟರಲ್ಲಿ ಒಟ್ಟಿಗೆ ಅಡುಗೆ ಮಾಡೋಣ ಸಾಯಂಕಾಲ ಅಂದ್ಕೊಂಡು ನಾನು ಮಧ್ಯಾಹ್ನ ಎಗ್ ತೊಗೊಂಡು ಬಂದಿದ್ದೆ. ಸ್ವಲ್ಪ ದೋಸೆ ಇಟ್ಟಿತ್ತು ಅಂತ ಹೇಳಿ. ಇದು ನನ್ನ ಫೇವ್ರೆಟ್ ಕಡಲೆಕಾಯಿ. 50 ರೂಪಾಯಿ 1 kg. ನಾನು ಅರ್ಧ kg ತೊಗೊಂಡ್ಬಂದಿದ್ದೀನಿ. ಇನ್ನು ಬಾಳೆಹಣ್ಣು ನನ್ನ ಮಗನಿಗೋಸ್ಕರ ತೊಗೊಂಡು ಬಂದೆ. ಮಧ್ಯಾಹ್ನ ಏನು ಬೇಡ, ಜಸ್ಟ್ ಎಗ್ ಮಾಡ್ಕೊಳ್ಳೋಣ ಅಂತೇಳಿ ನನ್ನ ಮಗ ಏನೋ ಮಾತಾಡ್ತಾ ಇದ್ದಾನೆ. ಎಗ್ ಮಾತ್ರ ತಂದಿದ್ದೀನಿ. ದೋಸೆ ಇಟ್ಟಿದ್ದೆ. ಆಗ ಅವರು ಏನಾದರೂ ಆಫೀಸು ಅಥವಾ ಹೊರಗಡೆ ಹೋಗಿದ್ರೆ ಮಧ್ಯಾಹ್ನ ಟೈಮ್ ನಾನು ಅಡುಗೆನೇ ಮಾಡೋದಿಲ್ಲ. ಇಲ್ಲ ಏನಾದರೂ ರಾತ್ರಿ ಸಾಂಬಾರು ಇದ್ದರೆ ಅದಕ್ಕೆ ರೈಸ್ ಮಾಡ್ಕೊತೀನಿ. ಇಲ್ಲ ಮ್ಯಾಗಿ ಅಥವಾ ಈ ಥರ ಲೈಟಾಗಿ ಏನಾದರೂ ಆಮ್ಲೆಟ್ ಈ ಥರ ಮಾಡ್ಕೊಂಡ್ಬಿಡ್ತೀನಿ. ಸಂಚಿತ್ ಸ್ವಲ್ಪ ತಿಂತಾನೆ, ಇನ್ನು ನಾನು ಕೂಡ ಸ್ವಲ್ಪನೇ ತಿನ್ನೋದು. ಅದಕ್ಕೆ ಯಾಕೆ ಅಡುಗೆ ಮಾಡೋದು ಅಂತ ಹೇಳಿ ನಾನು ಈ ಥರ ಲೈಟಾಗಿ ಏನಾದರೂ ಮಾಡ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ದೋಸೆ ಇಟ್ಟಿತ್ತು, ಅದರಲ್ಲಿ 1-2 ದೋಸೆ ಆಯಿತು ಅಂತೇಳಿ ಅದನ್ನು ಹಾಕ್ಕೊಂಡು ಹಾಗೆ 1-3 ಆಮ್ಲೆಟನ್ನು ಮಾಡಿಕೊಂಡೆ. ಆಮ್ಲೆಟ್ಗೂ ಕೂಡ ನಾನಿಲ್ಲಿ ಈರುಳ್ಳಿ ಹೆಚ್ಕೊಂಡು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಏನೂ ಹಾಕ್ತಾಯಿಲ್ಲ. ಜಸ್ಟ್ 1 ಲೋಟಕ್ಕೆ ಮೊಟ್ಟೆ ಒಡೆದು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಮತ್ತು ಉಪ್ಪಿನ ಪುಡಿನ ಹಾಕಿ ನೀಟಾಗಿ ಬೀಟ್ ಮಾಡಿಕೊಂಡು ಅದಾದಮೇಲೆ ನಾನು ಆಮ್ಲೆಟ್ನ ಹಾಕ್ಕೊತಾ ಇದ್ದೀನಿ. ಈ ಥರ ಪ್ಲೇನಾಗಿ ಮಾಡ್ಕೊಂಡಾಗ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಕೆಲವೊಂದು ಸಾರಿ ಈರುಳ್ಳಿ ಕೊತ್ತಂಬರಿ ಸಿಕ್ಕಿದಾಗ ಸ್ವಲ್ಪ ಟೇಸ್ಟ್ ಕಡಿಮೆ ಅನಿಸುತ್ತೆ. ಒಂದೊಂದು ಸಾರಿ ಒಂದೊಂದು ಟೇಸ್ಟ್ ಅನಿಸುತ್ತೆ. ಒಂದು ಸಾರಿ ಅದು ಚೆನ್ನಾಗಿದೆ ಅನಿಸಿದ್ರೆ ಒಂದೊಂದು ಸಾರಿ ಇದು ಚೆನ್ನಾಗಿದೆ ಅನಿಸುತ್ತೆ. ನಾನು ಕಾಮನ್ನಾಗಿ ಇದೇ ರೀತಿ ಮಾಡ್ಕೊಂಡ್ಬಿಡ್ತೀನಿ ಬೇಗ ಮಾಡ್ಕೋಬೇಕು ಅಂತ ಹೇಳಿದ್ರೆ. ಇನ್ನು ಆಮ್ಲೆಟ್ನ ಒಂದೇ ರೀತಿ ಮಾಡಬೇಕು ಅಂತ ಏನಿಲ್ಲ. ನಮ್ಗೆ ಇಷ್ಟಕ್ಕೆ ನಮ್ಮ ರುಚಿಗೆ ತಕ್ಕನಾಗಿ ನಾವು ಅದನ್ನು ಆಲ್ಟ್ರೇಷನ್ ಮಾಡ್ಕೊಬೋದು, ಯಾವ ರೀತಿ ಬೇಕು ಆ ಥರ. ಕೆಲವೊಬ್ಬರಿಗೆ ತರಕಾರಿ ಎಲ್ಲ ಇಷ್ಟ ಆಗುತ್ತೆ, ಅವಾಗ ಕ್ಯಾರೆಟ್ ಎಲ್ಲ ತುರಿದು ಹಾಕ್ಕೊಬೋದು, ಮತ್ತು ಸೊಪ್ಪೆಲ್ಲ ಇಷ್ಟ ಆಗುತ್ತೆ. ಆ ಟೈಮಲ್ಲಿ ಮೆಂತ್ಯ ಸೊಪ್ಪು ಮತ್ತು ಈ ಥರ ಸಬ್ಸಿಗೆ ಸೊಪ್ಪು ಇದನ್ನು ಕೂಡ ಹಾಕ್ಕೊಂಡು ಮಾಡ್ಕೊಬೋದು. ಯಾರ್ಯಾರಿಗೆ ಯಾವ್ಯಾವ ಥರ ಇಷ್ಟ ಆಗುತ್ತೆ ಟೇಸ್ಟು ಆ ಥರ ಹಾಕ್ಕೋಬೋದು. ನಾನು ಒಂದೊಂದು ಸರಿ ಒಂದೊಂದು ಮಾಡ್ತೀನಿ. ನನ್ನ ಮಗ ಬಾಯ್ಲ್ಡ್ ಎಗ್ನ ತಿನ್ನೋದಿಲ್ಲ. ಆಮ್ಲೆಟ್ ಮತ್ತು ಎಗ್ ಬುರ್ಜಿನ ಆರಾಮಾಗಿ ತಿನ್ಕೊತಾನೆ. ಎಗ್ ಬುರ್ಜಿನೂ ಕೆಲವೊಂದು ಟೈಮ್ ತಿನ್ನೋದಿಲ್ಲ. ಅದಕ್ಕೆ ನಾನು ಆಮ್ಲೆಟಿಂದ ಕೆಲವೊಂದು ಸರಿ ಕೆಲವೊಂದು ಥರ ಮಾಡ್ತೀನಿ. ಕೆಲವೊಂದು ಸರಿ ಈ ಥರ ಕ್ಯಾರೆಟ್ ಎಲ್ಲ ಹಾಕಿ ಮಾಡ್ತೀನಿ. ಇನ್ನೊಂದು ಸರಿ ಈ ಥರ ಮೆಂತ್ಯ ಸೊಪ್ಪು ಆ ಥರ ಎಲ್ಲ ಹಾಕಿ ಮಾಡ್ತೀನಿ. ಕೆಲವೊಂದು ಸರಿ ಈ ಥರ ಪ್ಲೇನಾಗಿ ಮಾಡ್ತೀನಿ. ಇನ್ನೂ ಕೆಲವೊಂದು ಸರಿ ಆಫ್ ಬಾಯ್ಲ್ ಮಾಡ್ತೀನಿ. ಆಫ್ ಬಾಯ್ಲ್ನೂ ಕೂಡ ಕೆಲವೊಂದು ಸರಿ ಇಷ್ಟಪಡೋದಿಲ್ಲ ಅವನು. ಮಗಳಿಗೆ ಡೈಲಿ ಹಾಲು ಕುಡಿಸೋದು, ಡೈಲಿ ಒಂದೊಂದು ಮೊಟ್ಟೆ ತಿನ್ನಿಸೋದು ಒಳ್ಳೆಯದು ಅಂತಂತ ಹೇಳ್ತಾರೆ. ಡೈಲಿ ನಾವಂತೂ ತಿನ್ಸೋದಕ್ಕಾಗೋದಿಲ್ಲ. ಅವ್ರ ಮೂಡ್ ಹೆಂಗಿರುತ್ತೆ, ಡೈಲಿ ತಿಂತ ಅವ್ರಿಗೆ ಬೇಜಾರಾಗುತ್ತೆ. ಅಟ್ಲೀಸ್ಟ್ ಒಂದು ವಾರದಲ್ಲಿ 1-3 ದಿನನಾದರೂ ಈ ಥರ ಆಮ್ಲೆಟ್ ಅಥವಾ ಎಗ್ ಬುರ್ಜಿ ಮಾಡಿಕೊಟ್ರೆ ಒಳ್ಳೆಯದು. ಇನ್ನು ಕೆಲವೊಬ್ಬರು ಏನು ಮಾಡಿದ್ರೆ ತಿನ್ನಲ್ಲ. ನಮ್ಮ ಅಕ್ಕನ ಮಗ ಒಬ್ಬ ಇದ್ದಾನೆ, ಅವನು ಈ ಥರ ಆಮ್ಲೆಟ್ ಮಾಡಿಕೊಟ್ರೆ ತಿನ್ನೋದಿಲ್ಲ, ಮೊಟ್ಟೆನೂ ತಿನ್ನೋದಿಲ್ಲ, ಆ ಥರ ಅವನು. ಅಂಥವ್ರಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಮ್ಯಾಗಿ ನೂಡಲ್ಸ್ ಎಲ್ಲ ಬರುತ್ತಲ್ಲ, ಅದಕ್ಕೆ ಎಗ್ ನೂಡಲ್ಸ್ ಥರ ಮಾಡಿ ಕೊಡಬೇಕು. ಹೀಗೆ ಮಧ್ಯಾಹ್ನದ ಊಟ ತುಂಬ ಸಿಂಪಲ್ಲಾಗಿ ದೋಸೆ ಮತ್ತು ಆಮ್ಲೆಟ್ ಮಾಡಿಕೊಂಡು ಮುಗೀತು. ಇನ್ನು ಬೇಗ ಅಡುಗೆ ಮಾಡೋಣ ಬರೋವಷ್ಟರಲ್ಲಿ ರಾಘು ಅವರು ಅಂತ ಹೇಳಿ ನಾನಿಲ್ಲಿ ಮೂಲಂಗಿನ ಎತ್ತಿಟ್ಕೊತಾ ಇದ್ದೀನಿ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಅದಕ್ಕಿಂತ ಮುಂಚೆ ನಾನು 1-2 ಪೀಸು ಕಟ್ ಮಾಡಿ ಉಪ್ಪು ಹಾಕ್ಕೊಂಡು ತಿಂತಾ ಇದ್ದೀನಿ. ಕೆಲವೊಂದು ತರಕಾರಿನ ನಾವು ಹಸಿದೇ ತಿನ್ಬೋದು. ನನಗೆ ಈ ಥರ ಮೂಲಂಗಿ ಮತ್ತು ಗೆಡ್ಡೆಕೋಸು, ಕ್ಯಾರೆಟು ಇದನ್ನೆಲ್ಲ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಚಿಕ್ಕವಳಿದ್ದಾಗಿಂದನೂ ತಿಂದು ಅಭ್ಯಾಸ ಇದೆ. ಕೆಲವರಿಗೆ ಗೆಡ್ಡೆಕೋಸು ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಡಯಾಬಿಟಿಸ್ ಇರೋರು ಗೆಡ್ಡೆಕೋಸನ್ನ ತಿಂದರೆ ಒಂದು ಸ್ವಲ್ಪ ಕಂಟ್ರೋಲಲ್ಲಿ ಇರುತ್ತೆ ಅಂತಂತ ಹೇಳ್ತಾರೆ. ಸೊ ಹಾಗಾಗಿ ನಮ್ಮ ಮನೇಲಿ ನಮ್ಮ ಅಪ್ಪ ಯಾವಾಗ್ಲೂ ಗೆಡ್ಡೆಕೋಸು ಹಸಿದನ್ನೇ ತಿಂತಿದ್ರು. ಅವರಿಂದ ನಾವು ನೋಡಿ ತಿಂದು ಅಭ್ಯಾಸ ಆಗಿ ಗೆಡ್ಡೆಕೋಸು ಆರಾಮಾಗಿ ನಾವು ಹಸಿದನ್ನೇ ತಿಂತೀವಿ. ಇನ್ನು ಬೀಟ್ರೋಟ್ನ ಕೆಲವರು ಹಸಿದ್ದೇ ತಿಂತಾರೆ. ನನಗೆ ಆ ಫ್ಲೇವರ್ ಇಷ್ಟ ಆಗೋದಿಲ್ಲ, ಬೀಟ್ರೋಟ್ ಇಷ್ಟ ಆಗೋದಿಲ್ಲ. ಇನ್ನು ಈ ಮೂಲಂಗಿನ ಕಾಮನಾಗಿ ಎಲ್ಲರೂ ತಿಂತಾರೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಖಾರ ಇರುತ್ತೆ ಇದು. ಇನ್ನು ಕೆಲವೊಂದೆಲ್ಲ ಚೆನ್ನಾಗಿರುತ್ತೆ, ಸ್ವೀಟ್ನೆಸ್ ಇರುತ್ತೆ. ಇದಕ್ಕೇನಾದರೂ ಸ್ವಲ್ಪ ಉಪ್ಪು ಹಾಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಸಂಚಿತ್ನ ಕೇಳ್ತಾ ಇದ್ದೀನಿ ತಿಂತೆ ಅಮ್ಮ ಇದನ್ನು ಅಂತ ಹೇಳಿ. ಅವನು ಇದನ್ನು ಬೇಡ ಅಂತಂತ ಹೇಳ್ದ. ಅವನಿಗೆ ಈ ಥರ ಎಲ್ಲ ಇಷ್ಟ ಆಗೋದಿಲ್ಲ. ಕ್ಯಾರೆಟ್ ತಿನ್ನೋದೇ ದೊಡ್ಡ ವಿಷಯ ಅವನು. ಇನ್ನು ಈ ಥರ ಗೆಡ್ಡೆಕೋಸು, ಮೂಲಂಗಿ ಇದನ್ನೆಲ್ಲ ತಿನ್ನೋದಕ್ಕೆ ಹೋಗೋದಿಲ್ಲ ಅವನು.
ಹಸಿ ತರಕಾರಿ ಅಂತ ಹೇಳಿದ್ರೆ ಕ್ಯಾರೆಟು ಮತ್ತು ಕುಕುಂಬರ್ ಇವೆರಡೇ ಅವನು ತಿನ್ನೋದು. ಇನ್ನು ನಾನು ಬೇಳೆ ಹಾಕ್ಕೊಂಡು ಮೂಲಂಗಿ ಸಾಂಬಾರು ಮಾಡ್ತಾ ಇದ್ದೀನಿ. ತೆಳುವಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಬೇಳೆ ಮೂಲಂಗಿ ಸಾಂಬಾರು ಅದೇ ಸಪ್ರೇಟ್ ಕಟ್ ಮಾಡ್ಕೊಂಡು ಮಾಡೋದು. ಇನ್ನು ಜಜ್ಜಿ ಮೂಲಂಗಿ ಸಾಂಬಾರು ಮಾಡ್ತಾರೆ, ಅದಕ್ಕೆ ಖಾರ ರುಬ್ಬಿ ಮಾಡೋದು, ಅದು ಬೇರೆ ಥರ ಟೇಸ್ಟ್ ಇರುತ್ತೆ. ನಾನಿವತ್ತು ಬೇಳೆ ಮೂಲಂಗಿ ಸಾಂಬಾರು ಮಾಡ್ತಾ ಇದ್ದೀನಿ. ಸಣ್ಣದಾಗಿ ರೌಂಡಾಗಿ ಹಚ್ಕೊಂಡು ಬೇಳೆ ಹಾಕಿ ಮಾಡೋದು. ಇಲ್ಲಿ ಬೇಳೆ ಎಲ್ಲ ನಾನು ನೀಟಾಗಿ ತೊಳ್ಕೊಂಡು ಅದಾದ ನಂತರ ಮೂಲಂಗಿನ ಕಟ್ ಮಾಡ್ಕೊತಾ ಇದ್ದೀನಿ. ಮೂಲಂಗಿನ ದೊಡ್ಡದಾಗಿ ಹಚ್ಚೋದಕ್ಕಿಂತ ಸಣ್ಣದಾಗಿ ಅಂದರೆ ಸಿಲ್ವಾಗಿ ಹಚ್ಕೊಂಡು ಹಾಕಬೇಕು. ಇದು ಬೇಳೆ ತರಕಾರಿ ಸಾಂಬಾರು ಥರನೇ. ತರಕಾರಿ ಬದಲಾಗಿ ಇಲ್ಲಿ ಮೂಲಂಗಿ ಹಾಕೊತಾ ಇದ್ದೀನಿ. ಮೂಲಂಗಿ ಬಿಟ್ಟು ಬೇರೆ ಏನೂ ಹಾಕ್ತಾ ಇಲ್ಲ. ಅದ್ರ ಜೊತೆಗೆ ಒಂದು ಟೊಮೊಟೊನ ಕಟ್ ಮಾಡಿ ಹಾಕೊತೀನಿ. ಇನ್ಯಾವುದೇ ರೀತಿಯಾದ ಆಲೂಗೆಡ್ಡೆ ಅಥವಾ ಬೇರೆ ತರಕಾರಿಗಳನ್ನ ಇಲ್ಲಿ ಆ್ಯಡ್ ಮಾಡ್ತಾ ಇಲ್ಲ. ಬೇಳೆ ಸಾಂಬಾರು ಅನ್ನೋದು ಕಾಮನ್ ಆಗಿರುತ್ತೆ. ಎಲ್ಲರೂ ಮನೆಯಲ್ಲೂ ಬೇಳೆ ಸಾಂಬಾರು ವಾರಕ್ಕೆ 2 ಸರಿ ಅಥವಾ 3 ಸಲಿನಾದರೂ ಮಾಡೇ ಮಾಡ್ತಾರೆ. ಅದೇ ಒಂದೇ ಥರ ಬೇಳೆ ಸಾಂಬಾರು ಮಾಡೋದ್ರ ಬದಲಾಗಿ ಈ ಥರ ಒಂದು ಸರಿ ತರಕಾರಿ ಹಾಕಿ ಬೇಳೆ ಸಾಂಬಾರು ಮಾಡಿದ್ರೆ ಇನ್ನೊಂದು ಸರಿ ಮೂಲಂಗಿ ಹಾಕಿ ಮಾಡೋದು, ಮತ್ತೊಂದು ಸರಿ ಮತ್ತೆ ಬರೀ ಬೇಳೆ ಸಾಂಬಾರು, ಇನ್ನು ಯಾವ ತರಕಾರಿನೂ ಹಾಕ್ತೇನೆ, ಆಲೂಗೆಡ್ಡೆ ಮತ್ತು ಟೊಮೊಟೊ ಇದಿಷ್ಟು ಹಾಕಿ ಮಾಡಿದ್ರೆ ಅದೇ ಬೇರೆ ಥರ ಆಗುತ್ತೆ. ಬರೀ ಕಾಳು ಮತ್ತು ಆಲೂಗೆಡ್ಡೆ ಮಾತ್ರ ಇರಬೇಕು. ತರಕಾರಿನ ಹೆಚ್ಚಾಗಿ ಹಾಕಿದಾಗ ಅದೇ ಬೇರೆ ಥರ ಇರುತ್ತೆ. ನಮ್ಗೆ ಅವಾಗ ಬೇರೆ ಬೇರೆ ಸಾಂಬಾರು ಮಾಡಿದ್ದೀವಿ ಅಂತ ಅನಿಸುತ್ತೆ. ಬೇರೆ ಬೇರೆ ರುಚಿ ಇರುತ್ತಲ್ಲ, ಹಾಗಾಗಿ ಇಲ್ಲ ಒಂದೇ ಥರ ಬೇಳೆ ಸಾಂಬಾರು ಮಾಡಿಬಿಟ್ರೆ ವಾರ ಪೂರ್ತಿ ನಾವು ಬೇಳೆ ಸಾಂಬಾರೇ ತಿಂದಿದ್ದೀವಿ ಅನ್ನೋ ಫೀಲಿಂಗ್ ಬಂದುಬಿಡುತ್ತೆ. ಇನ್ನು ನಾನಿಲ್ಲಿ ಇದಕ್ಕೆ 1-2 ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕ್ಕೊಂಡು ಹಾಗೆ ಉಪ್ಪು ಹಾಕಿ ಕೂಗಿಸ್ಕೊತಾ ಇದ್ದೀನಿ. 2 ಅಥವಾ 3 ವಿಜಿಲ್ ತಗೊಂಡು ಅದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಬೇಳೆ ಮೂಲಂಗಿ ಸಾಂಬಾರು ರೆಡಿಯಾಗಿರುತ್ತೆ. 3 ವಿಜಿಲ್ ಕೂಗಿಸಿದ್ರೆ ಸ್ವಲ್ಪ ಜಾಸ್ತಿ ಎಲ್ಲ ಬೆಂದೋಗ್ಬಿಟ್ಟಿರುತ್ತೆ. 2 ವಿಜಿಲ್ ಹಾಕಿದ್ರೆ ಸ್ವಲ್ಪ ಕಡಿಮೆ ಬೆಂದಿರುತ್ತೆ ಬೇಳೆ, ಆವಾಗ ಸ್ವಲ್ಪ ತಿನ್ನೋದಕ್ಕೆ ಸಿಗುತ್ತೆ ಅಂತ ಹೇಳಿ 2 ವಿಜಿಲ್ ಕೂಗಿಸ್ಕೊತೀನಿ. ಕೆಲವೊಂದು ಸರಿ ಹೀಗೇ ತುಂಬ ಸಿಂಪಲ್ಲಾಗಿ ಮಾಡೋ ಅಡುಗೆಗಳು ತುಂಬ ರುಚಿ ಕೊಡುತ್ತೆ. ಈಗ ನಾವೇನೋ ನಾನ್ ವೆಜ್ ಎಲ್ಲ ತಿಂದಿರ್ತೀವಿ, ಒಂದು ಸಂಡೇ ಅಂತಂತ ಅಂದ್ಕೊಳ್ಳಿ, ಏನೋ ಮಟನ್ ಚಿಕನ್ ಎಲ್ಲ ತಿಂದಿರ್ತೀವಿ. ನೆಕ್ಸ್ಟ್ ಡೇಗೆ ನಾವು ಲೈಟಾಗಿ ತೆಳು ಸಾಂಬಾರು ಮಾಡ್ಕೊಂಡು ತಿಂದಾಗ ಒಂಥರ ಏನೋ ತೃಪ್ತಿ ಆಗುತ್ತೆ. ಸಾಂಬಾರಂತೂ ತುಂಬ ಚೆನ್ನಾಗಾಗಿತ್ತು, ರುಚಿಯಾಗಿತ್ತು. ಅದ್ರ ಜೊತೆಗೆ ನಾನು ಬೆಳಗ್ಗೆ ದೋಸೆಗೆ ಅಂತ ಹೇಳಿ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ, ಅದು ಸ್ವಲ್ಪ ಇತ್ತು ಅಂತ ಹೇಳಿ ನಾನು ಅದನ್ನು ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಸಾಂಬಾರು ಯಾವ ರೀತಿ ಇದೆ ಅಂತ ಹೇಳಿ. ಲೈಟಾಗಿ ತುಂಬ ಚೆನ್ನಾಗಿತ್ತು. ಕೆಲವೊಂದು ಸಾಂಬಾರೆಲ್ಲ ಹಾಗೇನೆ ಕಣ್ಣಲ್ಲಿ ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ. ಇನ್ನು ನೆಕ್ಸ್ಟ್ ಡೇ ನಾನು ವಿಡಿಯೋನ ಕಂಟಿನ್ಯೂ ಮಾಡಿದ್ದೀನಿ. ಅವತ್ತಿನ ದಿನ ಡಿನ್ನರ್ಗೆ ಅಷ್ಟೇ. ಊಟ ಆದಮೇಲೆ ನಾನು ಏನು ಮಾಡೋದಕ್ಕೆ ಹೋಗಿಲ್ಲ. ವಿಡಿಯೋನ ಬೇಗ ಸಂಚಿತ್ನ ಮಲಗಿಸ್ಬೇಕಾಗಿತ್ತು, ಅವನ್ನ ಮಲಗಿಸ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ನೆಕ್ಸ್ಟ್ ಡೇ ಈವ್ನಿಂಗು ನಾನು ಕಡಲೆಕಾಯಿ ನೆನ್ನೆ ಏನು ತಂದಿದ್ದೆ ಅದನ್ನು ಬೇಯಿಸಿದ್ದೆ, ಅದನ್ನು ಅವನಿಗೆ ತಿನ್ನಿಸ್ಕೊಂಡು ಮಾತಾಡ್ತಾ ಇದ್ದೆ. ಅವನು ತುಂಬ ಮಾತಾಡ್ತಾ ಇದ್ದ. ಅದೇ ವಿಡಿಯೋ ಹಾಗೆ ರಾ ಹಾಕೋಣ ಅಂತ ಹೇಳಿ ಅಂದ್ಕೊಂಡೆ. ಸ್ವಲ್ಪ ಲೆಂತಿ ಆಗಿರುತ್ತೆ, ಬೋರ್ ಅನ್ಸ್ಬೋದು ಅಂತ ಹೇಳಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಒಂದು 4-5 ನಿಮಿಷ ವಿಡಿಯೋ ಇತ್ತು, ಅದನ್ನೆಲ್ಲ ಕಟ್ ಮಾಡಿ 1 ನಿಮಿಷಕ್ಕೆ ತೊಗೊಂಡು ಬಂದು ಎಡಿಟ್ ಮಾಡಿ ಹಾಕಿದ್ದೀನಿ. ಅವನು ತುಂಬ ಇಷ್ಟಪಟ್ಟು ತಿಂತಾ ಇದ್ದ. ಮೊದಲೆಲ್ಲ ಕಡಲೆ ಬೀಜ ಈ ಥರ ತಿಂತಾನೆ ಇರಲಿಲ್ಲ ಅವನು. ಇವಾಗ ಸ್ವಲ್ಪ ರೂಢಿ ಮಾಡ್ತಾ ಇದ್ದೀನಿ. ಅವನು ಏನು ತಿಂತಾನೆ ಏನು ತಿನ್ನೋದಿಲ್ಲ ಅಂತ ಕೆಲವೊಂದು ಸರಿ ಗೊತ್ತೇ ಆಗೋದಿಲ್ಲ. ಎಲ್ಲದೂ ಬೇಡ ಅಂತಂತ ಹೇಳ್ತಾನೆ. ಕೆಲವೊಂದು ಸರಿ ಎಲ್ಲೋ ಅವನು ಮೂಡಿದ್ದಾಗ ಮಾತ್ರ ತಿಂತಾನೆ. ಮತ್ತು ಇನ್ನೊಂದು ಏನಪ್ಪ ಅಂತಂತಂದರೆ ಅವನಿಗೆ ಯಾವುದನ್ನು ಅವನೇ ತಗೊಂಡು ತಿನ್ನೋದಿಲ್ಲ. ಊಟ ಆದ್ರೂ ನಾವೇ ತಿನ್ನಿಸ್ಬೇಕು, ತಿಂಡಿ ಆದ್ರೂ ನಾವೇ ತಿನ್ನಿಸ್ಬೇಕು. ಈ ಥರ ಚಾಕ್ಲೇಟು ಮತ್ತು ಈ ಥರ ಡೋನಟ್ ಈ ಥರ ಐಟಮ್ ಮಾತ್ರ ಅವನೇ ಕೈಲಿ ತೊಗೊಂಡು ತಿಂತಾನೆ. ಬೇಕರಿ ಐಟಮ್ ಈ ಥರ ಎಲ್ಲ ಅವನೇ ತಿಂತಾನೆ. ಇನ್ನು ಮನೇಲಿ ಮಾಡ್ತೀವಲ್ಲ ಬೋಂಡ ಬಜ್ಜಿ ಮತ್ತು ಈ ಥರ ಕಡಲೆಕಾಯಿ ಬೇಯಿಸೋದು ಮತ್ತು ಕಾರ್ನ್ ಬೇಯಿಸೋದು, ಇದನ್ನೆಲ್ಲ ನಾವೇ ತಿನ್ನಿಸ್ಬೇಕು. ಇನ್ನು ಇದು ಆದರೆ ನೆಕ್ಸ್ಟ್ ಡೇ ನಮ್ಮ ಅತ್ತೆ ಮಾವ ಮನೆಗೆ ಬಂದಿದ್ದರು. ನಮ್ಮ ಮಾವ ಜೊತೆ ನಮ್ಮ ಸಂಚಿತ್ ಏನೋ ಮಾತಾಡ್ತಾ ಇದ್ದ, ಅದನ್ನು ವಿಡಿಯೋ ಮಾಡಿದ್ದೆ ನಾನು. ಇನ್ನು ಹಾಗೆ ಮೊನ್ನೆ ಅಷ್ಟೇ ನಾನು ಏನು ಬ್ಲಡ್ ಸ್ಯಾಂಪಲ್ ಕೊಟ್ಬಿಟ್ಟು ಬಂದಿದ್ದೆ, ಅದ್ರ ರಿಪೋರ್ಟ್ ಇಸ್ಕೊಂಡು ಹಾಗೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಬರೋಣ ಅಂತ ಹೇಳಿ ಹಾಸ್ಪಿಟಲ್ಗೆ ಹೋಗ್ತಾ ಇದ್ವಿ. ಆ ಟೈಮಲ್ಲಿ ಒಂದು ವಿಡಿಯೋ ಮಾಡಿದ್ದೆ. ಪಾಪು ನೋಡು ಇಲ್ಲಿ, ಅದೇ ಈವ್ನಿಂಗ್ ಸಂಜಿಗೆ ಊಟ ಮಾಡಿಸ್ಬೇಕಾದ್ರೆ ಅವನು ಅಳ್ತಾ ಇದ್ದ ಅಂತ ಹೇಳಿ ಅವ್ರ ಹತ್ರ ಹೋಗ್ತಾ ಇದ್ದೆ, ಅದನ್ನು ಕೂಡ ನಾನು ವಿಡಿಯೋ ಮಾಡಿದ್ದೆ. ಇನ್ನು ಇದು ನಾನು ಊರಿಗೆ ಹೋಗಿದ್ದೆ, ಆ ಟೈಮಲ್ಲಿ ಈ ವಿಡಿಯೋ ಮಾಡ್ಕೊಂಡಿದ್ದೆ. ವೈಕಂದ ಓಕೆ
ಏನು ಬರಿತಾ ಇದೆಯಾ ಸಂಚಿತ್? ಏನು ಬರಿತಾ ಇದ್ದೀಮ್ಮ? ಡೈನೋಸ್ ಬರಿತಾ ಇದೆಯಾ? ಓಕೆ, ವೆರಿ ಗುಡ್. ಎಲ್ಲ ಡೈನೋಸಾರ್ನು ಅಲ್ಲಿ ಡೈನೋಸಾರ್ನು ಮತ್ತೆ ವೆರಿ ಗುಡ್ ಕಂದ. ಮತ್ತೆ ಬಾಬಾನಿ ಟೀನ ನೀಟಾಗಿ ಬರೀ ಲಿಶಾ ಅಂತ, ಅದು ಸಿ ಆಯ್ತದೆ ಲಿಶಾ, ಸ್ಟ್ರೈಟ್ ಹೋಗ್ಬೇಕು ಹಿಂಗೆ ಎಲ್ಲೋ. ಬರೀಪ್ಪ ಬರ್ದ ನೀನು ಲಿಶು. ನನ್ನ ವಿಡಿಯೋ ಮಾಡ್ಕೊಳ್ಳಿ. ನೀನು ನೀಟಾಗಿ ಬರ್ದ್ರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ದಿದ್ದೀನಿ. ವಿಡಿಯೋ ಮಾಡ್ಕೊಳ್ಳಿ. ಹಾಂ, ಇಲ್ಲಿ ಸ್ಟಾರ್ಟ್ ಮಾಡು. ಸ್ಟ್ರೈಟು ಹೆಚ್ಚು ನೀಟಾಗಿ. ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ರ್ಯಾಂಡಮ್ ವಿಡಿಯೋ ಅಂತಂತಂದರೆ ಇದೇ ರೀತಿ ಇರುತ್ತೆ, ತುಂಬ ಕ್ಲಿಪ್ಪಿಂಗ್ಸ್ಗಳನ್ನ ಆ್ಯಡ್ ಮಾಡಿ ಅದು ನಮಗೆ ಮರ್ತೋಗಿರುತ್ತೆ ಯಾವತ್ತು ತೆಗೆದಿದ್ದು ಏನಾಗಿತ್ತು ಅಂತಂತ ಹೇಳಿ. ಸೊ ಹಾಗಾಗಿ ನಾನು ಹಾಗೆ ಏನಿತ್ತು ಅದನ್ನು ಹಾಕಿದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.